ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಎಷ್ಟೋ ಜನರಿಗೆ ಹೊಟ್ಟೆಯ ಸಮಸ್ಯೆ, ನಾನಾ ರೀತಿಯ ನಾನಾ ವಿಧವಾದಂತಹ ಹೊಟ್ಟೆಯ ಸಮಸ್ಯೆಗಳು ಜನರಿಗೆ ಅನೇಕ ರೀತಿಯಲ್ಲಿ ಕಾಡ್ತಾ ಇರ್ತವೆ. ಇವತ್ತಿನ ದಿವಸ ನಾವು ಕೆಲವೊಂದು ಲಕ್ಷಣಗಳು ಒಂದು ಹೊಟ್ಟೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದ್ದಲ್ಲಿ ಅದಕ್ಕೆ ನಾವು ಮನೆಯಲ್ಲಿಯೇ ಕುಳಿತುಕೊಂಡು ಯಾವ ರೀತಿಯ ಉಪಚಾರವನ್ನು ಮಾಡ್ಕೊಳ್ಬೋದು, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ಅಥವಾ ಇದನ್ನು ಯಾವುದೇ ರೀತಿಯ ಮಾತ್ರೆಯನ್ನು ಸೇವಿಸಿಕೊಂಡು ಆ ರೀತಿ ತಗೊಳ್ಳೋದಿರಲ್ಲ. ಆದರೆ ಇದರ ಸಮಸ್ಯೆಯನ್ನು ನಾವು ಮನೆಯಲ್ಲಿ ಈ ಒಂದು ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ನಿವಾರಿಸ್ಕೊಳ್ಬೋದು. ಇದು ಏನಾಗುತ್ತೆ ಅಂತಂದರೆ ನಮಗೆ ಬೇರಿನಿಂದನೇ ಕೆಲಸ ಮಾಡುತ್ತೆ. ಹಾಗಾದರೆ ಆ ಲಕ್ಷಣಗಳು ಏನು ಮತ್ತು ಯಾವ ಥರ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇಲ್ಲಿ ಎಷ್ಟೋ ಜನರಿಗೆ ಹೊಟ್ಟೆ ಸ್ವಲ್ಪ ಆಹಾರ ತಿಂದ ತಕ್ಷಣ ಉಬ್ಬಿದಾಗೋದು. ಯಾಕೆ ಅಂತಂದರೆ ನನಗೆ ತುಂಬ ಹಸಿವಾಗುತ್ತೆ, ಆದರೆ ಆಹಾರ ತಿಂದಮೇಲೆ ಬಹಳಷ್ಟು ಹೊಟ್ಟೆಯಲ್ಲಿ ವ್ಯತ್ಯಾಸಗಳಾಗುತ್ತೆ. ಕೆಲವರಿಗೆ ಎದೆಯುರಿ ಬರುತ್ತೆ, ತೇಗು ಬರ್ತಾ ಇರುತ್ತೆ, ಇನ್ನೂ ಕೆಲವರಿಗೆ ಕೆಳಗಡೆ ಗ್ಯಾಸ್ ಪಾಸ್ ಆಗ್ತಾ ಇರುತ್ತೆ, ಇನ್ನೂ ಕೆಲವರಿಗೆ ನನಗೆ ಹೊಟ್ಟೆಯ ಒಂದು ಕಡೆ ನೋವು ಬರ್ತಾ ಇದೆ ಅಂತ ಹೇಳ್ತಾರೆ. ಅವರಿಗೆ ಲಕ್ಷಣ ಹೇಗಿರುತ್ತೆ ಅಂತಂದರೆ ನೀರಡಿಕೆ ಆಗುತ್ತೆ, ಆದರೆ ಜಾಸ್ತಿ ನೀರು ಕುಡಿಯೋಕ್ಕಾಗಲ್ಲ, ಸ್ವಲ್ಪನೇ ನೀರು ಕುಡಿತಾ ಇರ್ತಾರೆ. ಕೆಲವರಿಗೆ ಕಾನ್ಸ್ಟಿಪೇಷನ್ ಈ ಥರ ಇರುತ್ತೆ, ಮಲಬದ್ಧತೆ. ಬಾತ್ರೂಮ್ಗೆ ಹೋದರೆ ಅಲ್ಲಿ ತುಂಬ ಹೊತ್ತು ಸಮಯವನ್ನು ಕಳೀತಾರೆ. ಅದನ್ನು ಕೆಲವರಿಗಂತೂ ಸರಿಯಾಗಿ ಪಾಸ್ ಮಾಡೋಕ್ಕೆ ಆಗಲ್ಲ, ಉರಿತಾ ಇರುತ್ತೆ. ಈ ರೀತಿಯಾಗಿ ಲಕ್ಷಣಗಳು ಕಂಡು ಬರ್ತಾ ಇದ್ದಲ್ಲಿ ಅದರಿಂದಾಗಿ ನನಗೆ ತುಂಬ ತಲೆನೋವು ಮತ್ತು ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ, ಈ ರೀತಿಯ ಲಕ್ಷಣಗಳಿದ್ದಲ್ಲಿ ನಾವು ಅಕ್ಯುಪ್ರೆಷರ್ ಚಿಕಿತ್ಸೆಯ ಮೂಲಕ ನಾವು ಮನೆಯಲ್ಲಿಯೇ ಇದನ್ನು ಮಾಡ್ಕೊಳ್ಬೋದು. ಇದರಿಂದ ನಾವು ಚೆನ್ನಾಗಿ ಈ ಒಂದು ಹೊಟ್ಟೆಯ ಸಮಸ್ಯೆಯನ್ನು ನಿವಾರಿಸ್ಕೊಳ್ಬೋದು. ಆದರೆ ಇವೆಲ್ಲ ಯಾಕಾಗಿ ಬರುತ್ತೆ? ಮೊದಲನೇದಾಗಿ ಸರಿಯಾಗಿ ನಿದ್ರೆ ಮಾಡದೇ ಇರೋದು, ಎರಡನೇದಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರೋದು, ಮತ್ತು ಊಟ ಮಾಡುವಾಗ ಕೆಲವರು ತುಂಬ ಫಾಸ್ಟಾಗಿ ಊಟ ಮಾಡ್ತಾರೆ, ಗಡಿಬಿಡಿಯಿಂದ ಎಲ್ಲೋ ಓಡೋಗಬೇಕು ಅನ್ನೋ ಥರ ಊಟ ಇರುತ್ತೆ, ನಿಧಾನವಾಗಿ ಅಗದು ಊಟ ಮಾಡಲ್ಲ, ಜೊತೆಗೆ ಮಾತನಾಡ್ತಾ ಊಟ ಮಾಡೋದು ಅಥವಾ ಟಿ ವಿ ನೋಡ್ತಾ ಊಟ ಮಾಡೋದು, ಇವೆಲ್ಲವೂ ಸಹಿತವಾಗಿ ಹೊಟ್ಟೆಯ ಸಮಸ್ಯೆಗೆ ಕಾರಣ ಆಗುತ್ತೆ. ಇದಲ್ಲದೆ ಮುಖ್ಯವಾಗಿ ಚಿಂತೆ. ಇವರ ಚಿಂತೆಗಿಂತ ಅವರು ಹಾಗೆ ಮಾಡಿದ್ರೆ, ಇವರು ಹೀಗೆ ಮಾಡಿದ್ರೆ, ಅದು ಹಾಗಾದರೆ, ಇದು ಹೀಗಾದರೆ, ಹೀಗೆ ಚಿಂತೆಯಲ್ಲಿ ಇರೋದರಿಂದ ಹೊಟ್ಟೆಯ ಸಮಸ್ಯೆ ಬರುತ್ತೆ. ಹಾಗೆಯೇ ಬಹಳಷ್ಟು ಆಲೋಚನೆಗಳು, ತಲೆ ತುಂಬ ಆಲೋಚನೆಗಳು, ಅದರಿಂದ ನಾನು ಏನು ಊಟ ಮಾಡ್ತಾ ಇದ್ದೀನಿ, ಏನು ತಿಂತಾ ಇದ್ದೀನಿ ಅಂತ ಗೊತ್ತಿರಲ್ಲ. ಕೆಲವರಿಗಂತೂ ಹಸಿವಾಗ್ತಾ ಇದ್ದೇನೋ ಇಲ್ಲೋ ಅನ್ನೋದು ಸಹ ಗೊತ್ತಿರಲ್ಲ. ಸಮಯ ಆಯಿತು ಊಟ ಮಾಡಬೇಕು. ಈ ರೀತಿ ಎಲ್ಲ ಒಂದು ಕಾರಣಗಳು ಏನಾಗುತ್ತೆ ಅಂತಂದರೆ ಹೊಟ್ಟೆಯ ಸಮಸ್ಯೆಗೆ ಕಾರಣ ಆಗುತ್ತೆ. ಅದಕ್ಕೆ ಈ ರೀತಿಯ ಹೊಟ್ಟೆಯ ಸಮಸ್ಯೆಗಳಿದ್ದಲ್ಲಿ ಕೆಲವರಿಗೆ ಗ್ಯಾಸ್ ಅಂತಂದ್ರೇನು, ಆ್ಯಸಿಡಿಟಿ ಅಂತಂದ್ರೇನು, ಮತ್ತು ಹೊಟ್ಟೆಯ ಒಂದು ನಾನಾ ವಿಧವಾದ ಸಮಸ್ಯೆಗಳಿಗೆ ಭಾಳಷ್ಟು ಗೊಂದಲಕ್ಕೆ ಈಡಾಗ್ತಾರೆ. ಅದಕ್ಕೆ ಯಾವ ಗೊಂದಲ ಬೇಡ. ಈ ರೀತಿಯ ಲಕ್ಷಣಗಳಿದ್ದಲ್ಲಿ, ಈ ರೀತಿಯ ಲಕ್ಷಣಗಳು ನಮ್ಮ ಹೊಟ್ಟೆಯಲ್ಲಿ ಅಗ್ನಿ ಜಾಸ್ತಿ ಇರುತ್ತೆ, ಆದರೆ ನಾವು ಅದನ್ನು ನಿಗ್ಲೆಕ್ಟ್ ಮಾಡೋದ್ರಿಂದ, ಅದನ್ನು ನಾವು ತಿರಸ್ಕರಿಸ್ತಾ ಇರ್ತೀವಿ, ಅದನ್ನು ಗಮನಿಸ್ತಾ ಇರಲ್ಲ. ಅದು ನಂತರದಲ್ಲಿ ಏನಾಗ್ಬಿಡುತ್ತೆ, ಹೊಟ್ಟೆ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹಕ್ಕೆ ಸರಿಯಾದಂತಹ ಲಿಕ್ವಿಡ್ ಅಂಶ ಸಿಗದೆ ಹೋದಾಗ ಹೊಟ್ಟೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಅದಕ್ಕೆ ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ಆದಷ್ಟು ಲಿಕ್ವಿಡ್ ಅಂಶಗಳು ಅಂದರೆ ಜ್ಯೂಸ್ ಇರ್ಬೋದು, ಅಥವಾ ನೀರಿನ ಅಂಶ ಹೊಂದಿರೋದು ಸೌತೆಕಾಯಿನೇ ಇರ್ಬೋದು. ಈ ರೀತಿ ಸ್ವಲ್ಪ ನೀರಿನ ಅಂಶ ಇರುವಂಥದ್ದು ತಿಂತಾ ಹೋಗಬೇಕು. ತುಂಬ ಡೈಜೆಷನ್ ಇಶ್ಯೂ ಇದ್ದರೆ ಸಿಪ್ಪೆ ತೆಗೆದುಕೊಂಡು ಸೌತೆಕಾಯಿದು ತಿನ್ಬೋದು. ಈ ರೀತಿ ನೀರಿನ ಅಂಶಗಳನ್ನು ದೇಹದಕ್ಕೆ ಕೊಡ್ತಾ ಹೋದಾಗ ಅದರ ಒಂದು ಡ್ರೈನೆಸ್ ಕಡಿಮೆ ಆಗ್ತಾ ಹೋಗುತ್ತೆ.
ಹಾಗಾದರೆ ಇದನ್ನು ಯಾವ ರೀತಿ ನಾವು ಟ್ರೀಟ್ಮೆಂಟ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಇದಕ್ಕೆ ಈ ರೀತಿಯ ಒಂದು ಮೆಡಿಕಲ್ ಟೇಪ್ ಇದ್ದರೆ ತಾವು ಉಪಯೋಗಿಸ್ಕೋಬೋದು, ಇಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನಂತರ ಇನ್ನೊಂದೇನು ಅಂತಂದರೆ ಈ ರೀತಿಯ ಮ್ಯಾಗ್ನೆಟ್, ಇದಕ್ಕೆ ಬಿಯೋಲ್ ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಇದನ್ನು ನೀವು ಫ್ಲಿಪ್ಕಾರ್ಟ್, ಅಮೆಜಾನಲ್ಲಿ ತರಿಸ್ಕೋಬೋದು. ಇದನ್ನು ನೀವು ಅಂದರೆ ಇನ್ನೊಂದು ವಿಧಾನದಲ್ಲಿನೂ ತೋರಿಸ್ಕೊಡುತ್ತೆ. ಇದು ಒಂದು ಮ್ಯಾಗ್ನೆಟಿಂದ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಕಲರ್ ಮೂಲಕನೂ ಸಹ ತಾವು ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನೋಡೋಣ. ಇದಕ್ಕೆ ತಮಗೆ ಏನಂತಂದರೆ 2 ಕಲರ್ ಬೇಕಾಗುತ್ತೆ. ಒಂದು, ನೀವು ಯಾವುದೇ ಸ್ಕೆಚ್ ಪೆನ್ ತೆಗೆದುಕೊಳ್ಬೋದು, ಚೆನ್ನಾಗಿ ಮೂಡುವಂಥ ಸ್ಕೆಚ್ ಪೆನ್ನನ್ನು ತಾವು ಉಪಯೋಗಿಸ್ಕೋಬೋದು. ಒಂದು ಹಳದಿ ಕಲರ್, ಯೆಲ್ಲೋ ಕಲರ್, ಇನ್ನೊಂದು ರೆಡ್ ಕಲರ್, ಕೆಂಪು. ಈ 2 ಸ್ಕೆಚ್ ಪೆನ್ ಬೇಕಾಗುತ್ತೆ. ಜೊತೆಗೆ ತಾವು ಈ ರೀತಿಯ ಟೂಲ್ ಇದ್ದರೆ ಉಪಯೋಗಿಸ್ಬೋದು. ಈ ರೀತಿಯ ಟೂಲ್ ನಮ್ಮ ಹತ್ರ ಇಲ್ಲ ಅಂತಂದರೆ ಯೋಚನೆ ಮಾಡೋದು ಬೇಡ. ಈ ರೀತಿ ನಿಮಗೆ ಪೆನ್ ಇದ್ದರೆ ಸಾಕು. ಈ ರೀತಿ ಭಾಳ ಚೂಪವಾದ ಪೆನ್ನು ಬೇಡ. ಈ ರೀತಿ ಸ್ವಲ್ಪ ಮೊಂಡ ಇದ್ದರೆ ಅದರ ಟಾಪು ಅಥವಾ ಈ ಕಡೆ ಬ್ಯಾಕ್ ಸೈಡು ತಾವು ತಗೋಬೋದು. ಅದು ನಿಮಗೆ ಪ್ರೆಷರ್ ಮಾಡೋದಕ್ಕೆ. ಹಾಗಾದರೆ ಅದರ ಪಾಯಿಂಟ್ ಯಾವ್ಯಾವುದು ಅಂತ ನಾವು ನೋಡೋಣ. ಇದು ಎಡಗೈಯಲ್ಲಿ, ಬಲಗೈಯಲ್ಲಿ, ಎರಡೂ ಕೈಯಲ್ಲಿ ಉಪಯೋಗಿಸ್ಬೇಕು. ಯಾಕೆಂದರೆ ಎರಡೂ ಕೈಯಲ್ಲೂ ಆ ಪಾಯಿಂಟ್ಸ್ ಇರುತ್ತೆ. ಸ್ಪ್ಲೀನ್ 3 ಅಂದರೆ SP3 ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಹಾಗೆಯೇ ನಿಮಗೆ ಚಿತ್ರದಲ್ಲಿ ಕಾಣಿಸುತ್ತೆ ಬ್ಲ್ಯಾಕ್ ಕಲರ್ ಮಾರ್ಕ್ ಇದೆ. ಬ್ಲ್ಯಾಕ್ ಕಲರ್ ಮಾರ್ಕ್ ಇರ್ತಕ್ಕಂಥದ್ದು ನೀವು ಪಾಯಿಂಟನ್ನು ಗುರುತಿಸ್ಕೊಂಡ್ರೆ ಸಾಕು. ಆದರೆ ನೀವು ಬ್ಲ್ಯಾಕ್ ಕಲರ್ ಹಚ್ಚಬೇಕಾಗಿಲ್ಲ, ಅದಕ್ಕೋಸ್ಕರ ಏನೂ ಮಾರ್ಕ್ ಮಾಡಬೇಕಾಗಿಲ್ಲ. ಅದಕ್ಕೆ ಉಪಯೋಗಿಸ್ತಕ್ಕಂತಹ 2 ಕಲರ್ ತೋರಿಸಲಾಗಿದೆ, ಯೆಲ್ಲೋ ಮತ್ತು ರೆಡ್ ಕಲರ್. ಆದರೆ ನಿಮಗೆ ಪಾಯಿಂಟನ್ನು ಗುರುತಿಸೋದಕ್ಕೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಬ್ಲ್ಯಾಕ್ ಕಲರಲ್ಲಿ ತೋರಿಸಲಾಗಿದೆ. ಇಲ್ಲಿ ಮಧ್ಯ ಭಾಗ, ಮಧ್ಯ ಬೆರಳಿನ ಈ ಒಂದು ಮಧ್ಯ, ಹಾಗೆಯೇ ಈ ಮೊದಲನೆಯ ಒಂದು ಗೆರೆ ಏನಿದೆ ಮತ್ತು ಮಧ್ಯ ಗೆರೆ ಏನಿದೆ, ಇದರಲ್ಲಿ ಈ ಮೊದಲನೆಯ ಗೆರೆಗಿಂತ ಸ್ವಲ್ಪ ಕೆಳಗೆ ಇದು SP6, ಇದು SP3 ಆದರೆ ಇದು SP6. ಹಾಗೆಯೇ ಸ್ಟಮಕ್ 36, ಸ್ಟಮಕ್ 36 ಈ ಕಡೆ ತೋರು ಬೆರಳಿನ ಬದಿ ಬರುತ್ತೆ. ತೋರು ಬೆರಳಿನ ಬದಿ ನೀವು ಸ್ಟಮಕ್ 36 ಈ ಕಡೆ. ಅಂದರೆ ನಿಮಗೆ ಇಲ್ಲಿ ಮಧ್ಯ ಒಂದು ಗೆರೆ ಏನು ಕಾಣಿಸ್ತಿದೆ ಅದಕ್ಕಿಂತ ಸ್ವಲ್ಪ ಮೇಲಕ್ಕೆ ಬರುತ್ತೆ. ಸ್ಟಮಕ್ 36 ಈ ಥರ. ಇದನ್ನು ನೀವು ಇಲ್ಲಿ ಬಲಗೈಯಲ್ಲೂ ಸಹಿತ ಉಪಯೋಗಿಸ್ಕೋಬೋದು. ಬಲಗೈಯಲ್ಲಿ ನೀವು ಹೇಗೆ ಉಪಯೋಗಿಸ್ಬೇಕು ಅಂತಂದರೆ ಇಲ್ಲಿ ಹೇಗೆ ಸೇಮ್ ಎಡಗೈಯಲ್ಲಿ ತೋರಿಸಿದಾಗೆ ಮಧ್ಯಭಾಗದಲ್ಲಿ ಮಧ್ಯ ಬೆರಳಿನ ಇಲ್ಲಿ SP6 ಬರುತ್ತೆ. ಹಾಗೆಯೇ ಇಲ್ಲಿ SP6 ಬರುತ್ತೆ, ಇಲ್ಲಿ SP3 ಬರುತ್ತೆ. ಅಂದರೆ ಸ್ಪ್ಲೀನ್ 3 ಮತ್ತು ಸ್ಪ್ಲೀನ್ 6. ಹಾಗೆಯೇ ಇಲ್ಲಿ ಸ್ಟಮಕ್ 36 ಈ ಒಂದು ತೋರು ಬೆರಳಿನ ಕಡೆ ಬರುತ್ತೆ. ಸ್ಟಮಕ್ 36 ಈ ಒಂದು ಮಧ್ಯ ಗೆರೆಗಿಂತ ಸ್ವಲ್ಪ ಮೇಲಕ್ಕೆ. ತಮಗೆ ಸ್ಕ್ರೀನಲ್ಲಿ ತೋರಿಸಿದೆ, ಒಂದು ಪಿಕ್ಚರಲ್ಲಿ ತೋರಿಸಿದೆ, ಅಲ್ಲಿ ಬ್ಲ್ಯಾಕ್ ಮಾರ್ಕ್ ಮಾಡಲಾಗಿದೆ. ಅದನ್ನು ತಾವು ಲೊಕೇಶನ್ ಅಂತ ತಗೋಬೋದು. ಈ ಥರ ನೀವು ಮೊದಲೇ ತೋರಿಸಿದಾಗೆ ಪೆನ್ನಲ್ಲಿ ಅಥವಾ ಇದರಲ್ಲಿ ತಾವು ಪಾಯಿಂಟನ್ನು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ, ಆ್ಯಕ್ಟಿವೇಟ್ ಆಗುತ್ತೆ. ಆ ನಂತರ ತಾವು ಅದಕ್ಕೆ ಈ ಥರ ಏನೆಲ್ಲ ಪಾಯಿಂಟ್ಸ್ಗಳು ತೋರಿಸಿದೆ ಅದೆಲ್ಲ ಪಾಯಿಂಟ್ಸ್ಗೂ ಮತ್ತು ಇಲ್ಲಿ CV ನಮಗೆ 12 ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿಂದ ತಾವು ಹೀಗೆ ಎಳ್ಕೊಂಡು ಹೋದರೆ ಇಲ್ಲಿಗೆ, ಇಲ್ಲಿ CV 14, 13, 12 ಈ ಥರ. ಇಲ್ಲಿ ಈ ಒಂದು ಜಾಯಿಂಟ್ಗೆ 14 ಬರುತ್ತೆ, ನಂತರ 13 ಬರುತ್ತೆ, ನಂತರ 12 ಬರುತ್ತೆ. ಇಲ್ಲಿ ನಿಮಗೆ CV 12 ಎರಡೂ ಕಡೆಗೆ ಇಲ್ಲಿ CV 12 ಬರುತ್ತೆ. ತಾವು ಅದನ್ನು
ಅಲ್ಲಿಗೂ ಸಹಿತ ಇದಿಷ್ಟು ಪಾಯಿಂಟ್ಸ್ಗಳಿಗೆ SP3 6 ಮತ್ತು ಸ್ಟಮಕ್ 36 ಹಾಗೆ CV12ಗೆ ಈ ರೀತಿಯ ಮ್ಯಾಗ್ನೆಟಲ್ಲಿ ಎಲ್ಲೋ ಭಾಗ ಸ್ಕಿನ್ಗೆ ಟಚ್ ಆಗಬೇಕು. ಎಲ್ಲೋ ಭಾಗ ಸ್ಕಿನ್ಗೆ ಟಚ್ ಆಗಬೇಕು. ಈ ರೀತಿಯ ಟೇಪ್ಗೆ ಅಂಟಿಸ್ಕೊಳ್ಳಿ, ಹಾಗೆ ಅಂಟಿಸ್ಕೊಳ್ಳಿ. ಇದೆಲ್ಲ ಭಾಗ ಏನೇನು ತೋರಿಸಿತ್ತು ಅದೆಲ್ಲ ಪಾಯಿಂಟ್ಸ್ಗೆ ಅಂಟಿಸ್ಕೊಳ್ಳಿ. ಇಲ್ಲ ನನಗೆ ಈ ಟೇಪು ಇದು ಎಲ್ಲ ತರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದರೆ ತಾವು ಈ ರೀತಿ ಸ್ಕೆಚ್ ಪೆನ್ನಿಂದ ಉಪಯೋಗಿಸ್ಬೋದು. ಹೀಗೆ ಎಲ್ಲೋ ಕಲರನ್ನು ತಾವು ಸ್ಪ್ಲೀನ್ 3 ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಅಲ್ಲಿ ಬ್ಲ್ಯಾಕ್ ಮಾರ್ಕ್ ಮಾಡಿದೆ, ಅಲ್ಲಿ ಎಲ್ಲೋ ಹಚ್ಚಿ ಇಲ್ಲಿ SP6 ಸ್ಪ್ಲೀನ್ 3 ಸ್ಪ್ಲೀನ್ 6 SP3 ಮತ್ತು 6ಗಳಿಗೆ ಹಾಕಿದ ನಂತರ ಇಲ್ಲಿ ಸ್ಟಮಕ್ 36 ತೋರು ಬೆರಳಿನ ಕಡೆ ಇಲ್ಲಿ ಸ್ಟಮಕ್ 36 ಇಲ್ಲಿನೂ ಸಹಿತವಾಗಿ ತಾವು ಎಲ್ಲೋ ಕಲರ್ನ ಹಚ್ತಕ್ಕಂಥದ್ದು. ಅದೇ ರೀತಿ ಸೇಮ್ ತಾವು ಈ ಒಂದು ಬಲಗಡೆಯ ಒಂದು ಬೆರಳಿಗೂ ಸಹಿತವಾಗಿ ಮಧ್ಯ ಬೆರಳಿಗೂ ಹತ್ತಕ್ಕಂಥದ್ದು ಇಲ್ಲಿ ಮಿಡ್ಲಲ್ಲಿ SP3 ಹಾಗೆ ಇಲ್ಲಿ SP6 ಈ ರೀತಿ ಇಲ್ಲಿ ತೋರು ಬೆರಳಿನ ಕಡೆ ಇಲ್ಲಿ ಸ್ಟಮಕ್ 36 ಇದಕ್ಕೆ ಎಲ್ಲೋ ಹಾಕಿದ್ಮೇಲೆ ನೀವು CV12 ಬರುತ್ತಲ್ಲ, CV12ಗೆ ನೀವು ಏನು ಮಾಡಬೇಕು, ರೆಡ್ಡನ್ನು ಹಾಕಬೇಕು. ಈ ಥರ ರೆಡ್ ಹಾಕ್ತೀರಾ, ಈ ಥರ ರೆಡ್ ಹಾಕ್ತೀರಾ, ಹೀಗೆ ಇದರಲ್ಲಿನ ಸಹಿತ ಹೀಗೆ ರೆಡ್ ಹಾಕ್ತೀರಾ. ಈ ಥರ ನೀವು ರಾತ್ರಿ ಹಾಕಿ ಬೆಳಗ್ಗೆ ತೆಗಿತಕ್ಕಂಥದ್ದು. ಮ್ಯಾಗ್ನೆಟ್ ಆಗಲಿ ಅಥವಾ ಕಲರ್ ಆಗಲಿ ರಾತ್ರಿ ಹಾಕಿ ಮಲಗುವಾಗ ಹಾಕ್ಕೊಳ್ಳಿ, ಬೆಳಗ್ಗೆ ಎದ್ದು ಕೈ ವಾಶ್ ಮಾಡ್ಕೊಳ್ಳಿ. ಅಥವಾ ಮ್ಯಾಗ್ನೆಟ್ ಇದ್ದರೆ ತೆಗಿಬೋದು, ನೀವು ಅದರ ಟೇಪನ್ನು ಎಸೆಬೇಕು, ಹಾಗೆ ಮ್ಯಾಗ್ನೆಟನ್ನು ಇಟ್ಕೋಬೋದು. ಮ್ಯಾಗ್ನೆಟು ಎಷ್ಟು ಸಮಯ ಆದರೂ ಏನೂ ಆಗಲ್ಲ, ಅದು ಹಾಗೇ ಇರುತ್ತೆ. ಆ ಮ್ಯಾಗ್ನೆಟನ್ನು ನೀವು ಮತ್ತೆ ಉಪಯೋಗಿಸ್ಬೋದು, ರೀಯೂಸ್ ಮಾಡ್ಬೋದು. ಈ ರೀತಿ ತಾವು ಉಪಯೋಗಿಸ್ತಾ ಬಂದಲ್ಲಿ ಪ್ರತಿನಿತ್ಯ, ಅಂದರೆ ಕೆಲವರಿಗೆ ಒಂದೇ ದಿನದಲ್ಲಿ ಇದರ ವ್ಯತ್ಯಾಸ ಗೊತ್ತಾಗುತ್ತೆ, ಕೆಲವರಿಗೆ 3 ದಿನದಲ್ಲಿ ಎಷ್ಟು ಚೆನ್ನಾಗಿ ಆರಾಮಾಗ್ತಾರೆ, ಕೆಲವರು 1 ವಾರದಲ್ಲಿ ಆರಾಮಾಗಿರ್ತಾರೆ. ಹಾಗೆಯೇ ಪ್ರತಿನಿತ್ಯ ನಮ್ಮ ಜೀವನ ಶೈಲಿಯನ್ನು, ರಾತ್ರಿ ಸ್ವಲ್ಪ ಬೇಗ ಊಟ ಮಾಡಬೇಕು, ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಲ್ಲಿ ಇದು ಇನ್ನೂ ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಹಾಗೆ ನಮ್ಮ ಉತ್ತಮ ಜೀವನ ಶೈಲಿಯ ಜೊತೆಗೆ ಈ ರೀತಿಯ ಉತ್ತಮ ರೀತಿಯಾದಂತಹ ಆರೋಗ್ಯ ವಿಧಾನವನ್ನು ಅನುಸರಿಸಿಕೊಂಡು ಹೊಟ್ಟೆಯ ಸಮಸ್ಯೆಗೆ ನಾವು ಪರಿಹಾರ ಕಂಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.